ಹಲಸಿನ ಹಣ್ಣು ಸಿಕ್ಕಿದ್ರೆ ಏನು ಮಾಡ್ತೀರಾ? ಹೀಗೊಮ್ಮೆ ಮಾಡಿ. ಹಲಸಿನ ಹಣ್ಣಿನ ಸೊಳೆಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ ಹಾಕಿ ಈ ಥರ ರುಬ್ಬಿಕೊಳ್ಳಿ. ಎಳ್ಳು ಸೇರಿಸಿ ಈಗ ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಮೈದಾ ಹುಡಿ, ಸ್ವಲ್ಪ ಅಕ್ಕಿ ಹುಡಿ ಎರಡನ್ನು ಕೂಡ ಇದಕ್ಕೆ ಹಾಕಿಕೊಂಡು ಅದು ಸಾಧಾರಣ ಗಟ್ಟಿ ಅಂದಾಜಿನಲ್ಲಿ ಹಾಕ್ಕೊಳ್ಳಿ. ಇದು ಸಾಧಾರಣ 1 ಕಪ್ ಹಲಸಿನ ಹಣ್ಣಿನ ಸೊಳ್ಳೆ ಇದ್ದರೆ 2 ಸೇರಿ 1 ಕಪ್ಪು ಹುಡಿ ಬೇಕಾಗ್ಬೋದು. ಸ್ವಲ್ಪ ಚೂರೆ ಚೂರು ಉಪ್ಪು ಸೇರಿಸ್ಕೊಳ್ಳಿ. ಈಗ ಈ ಥರ ಹಿಟ್ಟನ್ನು ಕೈಯಿಂದ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಮುದ್ದೆಯನ್ನು ಅಂದಾಜು ಮಾಡಿಕೊಳ್ಳಿ. ಬೇಕಿದ್ದರೆ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ಅಕ್ಕಿ ಹುಡಿ ಏನೋ ಸ್ವಲ್ಪ ಸೇರಿಸ್ಕೊಳ್ಬೋದು, ನೋ ಪ್ರಾಬ್ಲಮ್. ಈಗ ಸಣ್ಣ ಸಣ್ಣ ಉಂಡಿಗಳಾಗುವ ಹಾಗೆ ಮಾಡುವ. ಸ್ವಲ್ಪ ಒಣಗಿದ ಕೊಬ್ಬರಿ ಇತ್ತು, ಅದನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿ ಹಾಕ್ಕೊಂಡೆ. ಈಗ ನೋಡಿ ಈ ಥರ ಕೈಯನ್ನು ಒಮ್ಮೆ ನೀರಿನಲ್ಲಿ ಮುಳುಗಿಸಿ ಕೈಯಿಂದ ತೆಗೆದಾಗ ಈ ಥರ ಉಂಡೆ ಉಂಡೆ ಆಗುವ ಹಾಗಿನ ಅಂದಾಜು ಸರಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾಗಲಿಡಿ. ಎಣ್ಣೆ ಕಾದಾಗ ಈ ಥರ ಉಂಡೆ ಉಂಡೆ ಮಾಡಿ ಎಣ್ಣೆಗೆ ಬಿಡಿ. ಅತ್ಯಂತ ಸುಲಭದಲ್ಲಿ ನಿಮಗೆ ಹಲಸಿನ ಹಣ್ಣಿನ ಮುಳ್ಕ ಅಥವಾ ಸುಟ್ಟವು ಅಥವಾ ಗಾರಿಗೆ ರೆಡಿ ಆಗ್ತದೆ. ಎಷ್ಟೊಂದು ಸುಲಭ. ಹಲಸಿನ ಹಣ್ಣು ಸಿಕ್ಕಿದರೆ ಏನು ಕೂಡ ಮಾಡ್ಬೋದು. ಎಲ್ಲ ಕೂಡ ಟೇಸ್ಟ್, ಗುಡ್ ಸ್ಮೆಲ್ ಇಷ್ಟ ಇದ್ದವರಿಗಂತೂ ಪಂಚಪ್ರಾಣ. ಇವತ್ತು ನಮಗೆ ಹಲಸಿನ ಹಣ್ಣು ಸಿಕ್ಕಿತ್ತು, ಈ ಥರ ಮಾಡಿದೆವು. ಹೇಗಿತ್ತು? ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅಪ್ಪನ ಮಾಸಿಗ ದಿನಕ್ಕಾಗಿ ವಿಶೇಷ ತಯಾರಿ.